ಈ ಥರ ಪೆಟಲ್ ಇರುತ್ತಲ್ಲ, ಹಿಂದುಗಡೆ ಅದು ಮುಕ್ಕಿರುತ್ತೆ. ನಾವು ಅದನ್ನು ತಕ್ಕೊಂಡು ಸೂಜಿ ದಾರ ಹೇರಿಸ್ಕೊಂಡಿರ್ತೀವಲ್ಲ, ಅದನ್ನು ಇಲ್ಲಿ ಹಾಕಿಬಿಟ್ಟು ಹಿಂದೆ ಬ್ಯಾಕ್ ಸೈಡ್ ನೋಡಿ ಫ್ರಂಟ್ ಈ ಥರ ಮುತ್ತು ಬರುತ್ತೆ. ಈ ಥರ ಏರಿಸ್ಕೊಂಡು ಹಿಂಗೆ ಏರಿಸ್ಕೊಂಡು ನಾವು ಸ್ಟಾರ್ಟ್ ಮಾಡಬೇಕು. ನೋಡಿ ಬ್ಯಾಕ್ ಸೈಡ್ ಹುಷಾರಾಗಿ ಏರಿಸಿ, ಬಿಕಾಸ್ ಅದು ಪೆಟಲ್ಸ್ ಎಲ್ಲ ತುಂಬ ಆಗಿಬಿಟ್ರೆ ಗಂಟು ಬೀಳುತ್ತೆ. ನೋಡಿ ಗಂಟು ಬೀಳುತ್ತೆ, ಹುಷಾರಾಗಿ ಏರಿಸಿ. ನೋಡಿ ಇಷ್ಟು ಆಗಿದೆ ಪೆಟಲ್ಸು. ಇನ್ನೂ ಬೇಕಂದರೆ ಇನ್ನೂ ಏರಿಸ್ಕೋಬೋದು, ಅದು ನಿಮ್ಮ ಇಷ್ಟ. ನಿಮ್ಮ ಬಾಗಿಲು ಸೈಜ್ ನೋಡಿಕೊಂಡು ಪೆಟಲ್ನ ಏರಿಸ್ಕೋಬೇಕು. ರೋಸ್ ಪೆಟಲ್ಸ್ನ ನಾನು ಇನ್ನೊಂದು ಏರಿಸಿ ತೋರಿಸ್ತೀನಿ. ದೆನ್ ಯು ನೋ ಅಬೌಟ್ ಐಡಿಯಾ. ನೋಡಿ ಇನ್ನು ಕಟ್ ಮಾಡಿ, ಹಿಂದೆ ಮುಕ್ಕಿರುತ್ತಲ್ಲ ಅದನ್ನು ಕಟ್ ಮಾಡಿ, ಸೂಜಿ ಇರುತ್ತಲ್ಲ ಇದನ್ನು ಮಾಡಿ ಏರಿಸಿ. ಇಷ್ಟು ಪೆಟಲ್ಸ್ ಆಗಿದೆ. ಈ ಥರ ಮಾಡಿ ಬಾಗಿಲಿಗೆ ಈ ಥರ ತೋರಣ ಥರ ಹಾಕಿ ಇನ್ನೂ ತೋರಿಸ್ತೀನಿ. ನೀವಿನ್ನೂ ಬೇಕು ಅಂದರೆ ಯಾವುದಾದ್ರೂ ಫ್ಲವರ್ಸ್ ಮನೆಯಲ್ಲಿ ಕೆತ್ತಿದೆ ಅಂತ ಅಂದರೆ ಈ ಥರ ನಾವು ಮಾಡಿ ಫ್ಲವರ್ಸ್ನೆಲ್ಲ ಈ ಥರ ಮಾಡಿಕೊಂಡು ಬಾಗಿಲಿಗೆ ತೋರಣ ಥರ ಮಾಡಿಬಿಟ್ರೆ ಫ್ಲವರ್ಸು ಯೂಸ್ ಆಗುತ್ತೆ. ಆ್ಯಂಡ್ ನಾವು ಬಿಸಾಕಬೇಕು ಅಂತಲೂ ಅನಿಸಲ್ಲ. ಒಂದೆರಡು ದಿನ ಹಾಕ್ಬಿಟ್ಟು ತೆಗಿಬೋದು. ನೋಡಿ ಇಷ್ಟು ಈಸಿಯಾಗಿ ಬರೋದು. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಆಯಿತು. ನಮ್ಗೆ ಇಷ್ಟೇ ಬೇಕು ಅಷ್ಟೇ ಬೇಕಂದ್ರೆ ನಿಮ್ಮ ಬಾಗಿಲಿಗೆ ಸೈಜ್ ನೋಡ್ಕೋಬೇಕು. ಸೈಜ್ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ನೋಡಿ ನಿಮ್ಮ ಬಾಗಿಲಿಗೆ ಸೈಜ್ ನೋಡ್ಕೊಂಡು ಹಾಕ್ಕೋಬೇಕು. ನಾನು ಬಾಗಿಲಿಗೆ ಹಾಕಿದ ಮೇಲೆ ತೋರಿಸ್ತೀನಿ. ವೇಟ್ ಎ ಸೆಕೆಂಡ್ ಗೈಸ್. ನೋಡಿರಿ ಪೆಟಲ್ ಈಗ ನಾನು ದೇವ್ರ ಮನೆಗೆ ಬಾಗಿಲಿಗೆ ಹಾಕಿದ್ದೀನಿ. ನಮ್ಮ ದೇವ್ರ ಪೂಜೆ ಆಗಿದೆ ಇವತ್ತು. ಪೆಟಲ್ಸ್ ಕಾಣ್ತಿದೆಯಾ, ಈ ಥರ ಹಾಕಿದ್ದೀನಿ ದೇವ್ರ ಮನೆಗೆ. ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ವ. ಈ ಥರ ವೇಸ್ಟ್ ಫ್ಲವರ್ಸ್ ಇದ್ದರೆ ಸುಮ್ಮನೆ ಬಿಸಾಕ್ಲಾರ್ದು ನೀವು ಆ ಥರ ಟ್ರೈ ಮಾಡ್ಬೋದು ಗೈಸ್. ಬಾಯ್.